ಮಹಾರಾಷ್ಟ್ರದಲ್ಲಿ ಹೊಸ ಮುಖ್ಯಮಂತ್ರಿ ಇನ್ನೂ ಬಂದಿಲ್ಲ. ಹಳೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಟ್ಟರು. ಆದರೆ ಅವರೇ ಕೇರ್ಟೇಕರ್ ಚೀಫ್ ಮಿನಿಸ್ಟರ್ ಆಗಿ ಉಸ್ತುವಾರಿಯಾಗಿ ಮುಂದುವರಿಯುತ್ತಾರೆ ಹೊಸಬರು ಬರುವವರೆಗೆ. ಸದ್ಯಕ್ಕೆ ಫಡ್ನವೀಸ್ ಮುಂದಿದ್ದಾರೆ ಅಂತಿದ್ದಾರೆ. ಶಿವಸೇನೆಯೂ ಏನೋ ಒಪ್ಕೊಂಡಂಗಿದೆ ಅಂತಿದ್ದಾರೆ ಫಡ್ನವೀಸೇ ಆಗಬೇಕು ಅಂತ. ಬಿಕಾಸ್ RSS BJP ಎಲ್ಲ ನಮ್ಮವ್ರು ಆಗಲೇಬೇಕು ಅಂತ ಇರ್ಬೋದು. ಯಾಕಂದರೆ 136 ಸೀಟ್ ಇದೆ ಅವ್ರ ಕೈಯಲ್ಲಿ. ಇನ್ನೊಂದು 10 ಸೀಟ್ ಇದ್ದಿದ್ರೆ ಅವರಿಗೆ ಸರ್ಕಾರ ಆಗ್ಬಿಡ್ತಿತ್ತದು. ಒಟ್ಟಲ್ಲಿ ಹಂಗಿದ್ದಂಗೆ ಇದೇ ಪರಿಸ್ಥಿತಿ, ಏನಾಗುತ್ತಲ್ಲ. ಬಟ್ ಶಿವಸೇನೆ ಏಕನಾಥ್ ಶಿಂದೆ ಬಣ ಹೇಳಿದೆ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವ ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಬದ್ಧವಾಗ್ತೀವಿ ಅಷ್ಟೇ ಅಂತ. ಈ ಮಧ್ಯೆ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರ್ಬೋದು ಅಂದ್ಕೊಂಡ್ರು. ಬಟ್ ಚುನಾವಣಾ ಆಯೋಗ ಕಾರ್ಯಾಲಯ, ವಿಧಾನಸಭೆ ಕಾರ್ಯಾಲಯ ಹೇಳಿದೆ ಇಲ್ಲ, ಅದು ಬರಲ್ಲ. ಬಿಕಾಸ್ ಹೊಸ ಶಾಸಕರ ಆಯ್ಕೆ ಆಗಿರೋ ಪಟ್ಟಿಯನ್ನು ಆಯೋಗ ಈಗಾಗಲೇ ಗೆಜೆಟ್ ಮಾಡಿ ಗವರ್ನರ್ಗೆ, ರಾಜ್ಯಪಾಲರು ಕಳಿಸಿದೆ. ಅವರು ಅದನ್ನು ಒಪ್ಕೊಂಡಿದ್ದಾರೆ ಅಂತ. ಹಾಗಾಗಿ ಅಲ್ಲಿ ಆಗಲ್ಲ, ಕೇರ್ಟೇಕರ್ CM ಇರ್ತಾರೆ ಅಂತ ಹೇಳಿದ್ದಾರೆ. ಎಸ್, ನಟ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಹೊರಗೆ ಬಂದು 4 ವಾರ ಕಳಿತು. ಆದರೆ ಸರ್ಜರಿ ಮಾತ್ರ ಆಗಿಲ್ಲ. ಜಾಮೀನಿಗೆ ಇನ್ನೂ ಅವಧಿ 2 ವಾರ ಬಾಕಿ ಉಳ್ಕೊಂಡಿದೆ. ಈ ಮಧ್ಯೆ 6 ಆರೋಪಿಗಳ ರೆಗ್ಯುಲರ್ ಬೇಲ್ ಅರ್ಜಿ ಹೈಕೋರ್ಟ್ನಲ್ಲಿ ಇವತ್ತು ನಡೆಯಿತು. ದರ್ಶನ್ ಪರ ವಾದ ಮಂಡಿಸಿರುವ ಹಿರಿಯ ವಕೀಲ CV ನಾಗೇಶ್ ಚಾರ್ಜ್ ಶೀಟ್ನಲ್ಲಿರುವಂತಹ ಲೋಪದೋಷಗಳನ್ನು ಉಲ್ಲೇಖ ಮಾಡಿದರು. ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅಶ್ಲೀಲ ಫೋಟೋ ಕಳಿಸಿದ ರೇಣುಕಾ ಸ್ವಾಮಿಯನ್ನ ರಾಷ್ಟ್ರೀಯ ನಾಯಕನ ರೀತಿ ಬಿಂಬಿಸ್ತಾ ಇದ್ದಾರೆ ಅಂದರು. ದರ್ಶನ್ ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾದ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ. ಅಪಹರಣದ ವೇಳೆ ಬಲಪ್ರಯೋಗ ಆಗಿಲ್ಲ. ಸಾವು ಸಂಭವಿಸಿದ ಸಮಯ ಸ್ಪಷ್ಟಪಡಿಸಿಲ್ಲ. ವಿನಯ್ ಮೊಬೈಲ್ ರಿಟ್ರೀವ್ ಮಾಡಿಲ್ಲ. ಪೊಲೀಸರು ಎಲ್ಲವನ್ನ ತಿರುಚಿದ್ದಾರೆ. ಪಂಚನಾಮೆಯಲ್ಲಿಯೂ ಕೂಡ ಸಾಕಷ್ಟು ಎಡವಟ್ಟುಗಳಾಗಿದೆ ಅಂತ ಹೇಳಿದ್ರು. ಸದ್ಯ ವಿಚಾರಣೆ ಗುರುವಾರಕ್ಕೆ ಮುಂದೂಡಿಕೆಯಾಗಿದೆ. ನಾಯಕ ಅಂತ ಯಾರು ಬಿಂಬಿಸ್ದಂಗೆ ಕಾಣಲಿಲ್ಲ ನಾನಂತೂ ಮಾಡಿಲ್ಲ. ಅವ್ನು ಮಾಡೋದು ಮೂರ್ಖತನೇ, ಕಚಡ ಕೆಲಸನೇ, ಅದು ಅನುಮಾನನೇ ಇಲ್ಲ ಅದರಲ್ಲಿ ಅಂತ. ಅದಕ್ಕೆ ಪ್ರತೀಕಾರ ಈಗ ಅಂತ. ಎಕ್ಸಾಕ್ಟ್ಲಿ, ದಾಟ್ಸ್ ದ ಕ್ವಶನ್ ಬಂದಿದ್ದಾಗಲೂ. ಅವನದನ್ನು ಮಾಡ್ದ ಅಂದಾಗ ಅರಿವಿದ್ದವರು, ಕಾನೂನು ಬಲ್ಲವರುಗಳು ಯಾರೇ ಆಗಿರಲಿ, ಅದು ಯಾರು ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ನ್ಯಾಯಾಲಯನೇ ತೀರ್ಮಾನ ಮಾಡಬೇಕೀಗ ಅದನ್ನು. ಹಾಗಾಗಿ ಈ ರೀತಿ ನಡೆಯತ್ತಾ ಕಾನೂನು ನಮ್ಮ ಕೈಗೆ ನಾವು ತೊಗೊಂಡ್ಬಿಡ್ತೀವಾ ಅನ್ನೋ ಪ್ರಶ್ನೆ ಅದು. ಎರಡನೇದು ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಡಿಫೆನ್ಸ್ ಲಾಯರ್ ಆಗಿ. ಮತ್ತು ಮಾಡಿ ಅದಕ್ಕೆ ಅಲ್ವಾ ಅವ್ರು ಇರ್ತಾರೆ, ಅವ್ರು ಮಾಡಿರ್ತಾರೆ ಆ ಕೆಲಸ. ಬಾಂಗ್ಲಾದಲ್ಲಿ ಹಿಂದೂಗಳ ದಮನಕಾಂಡ ಮುಂದುವರೆದಿದೆ. ಧ್ವಜದ ಬಗ್ಗೆ ಆಕ್ಷೇಪರ ಹೇಳಿಕೆ ಕೊಟ್ಟರುವಂಥ ಇಸ್ಕಾಂನ ಪುಂಡರಿಕ ಧಾಮದ ಅಧ್ಯಕ್ಷ ಚಿನ್ಮಯ್ ಕೃಷ್ಣದಾಸ್ ಅವರನ್ನ ಚಿರಕಾಂಗ್ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ವಿಪರೀತ ಹಿಂದೂಗಳ ಮೇಲೆ ದಾಳಿ ಮಾಡೋದು, ಹೊಡೆಯೋದು, ಬಡಿಯೋದು, ಮರ್ಡರ್ ಮಾಡೋದು ಎಲ್ಲ ಆಗಿದೆ. ಅವ್ರ ಪರ ವಕಾಲತ್ ವಹಿಸಿದ್ದ ಮುಸ್ಲಿಂ ವಕೀಲನ್ನು ದುಷ್ಕರ್ಮಿಗಳು ಕೊಂದಿದ್ದಾರೆ. ಇದು ಬಾಂಗ್ಲಾದೇಶ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಸೋಕ್ಕೆ ನಾವು ಕಷ್ಟಪಡಬೇಕಾಗಿತ್ತು ಬೇರೆ ಇವರಿಗೆ. ಇರಲಿ, ಈಗ ಭಾರತ ಮಧ್ಯಪ್ರವೇಶ ಮಾಡಿದೆ. ಈಗ ಇಮಿಡಿಯೇಟ್ಲಿ ಕ್ರಮ ತಗೊಳ್ಳಿ, ರಕ್ಷಣೆ ಕೊಡಿ ಹಿಂದೂಗಳಿಗೆ ನೀವು ಅಂತ ಆಗ್ರಹಿಸಿದೆ ಗಂಭೀರವಾಗಿ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಅಲ್ಲೊಬ್ಬ ಇನ್ಚಾರ್ಜ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಅವ್ರು ಫುಲ್ ಡ್ರಾಮಾ ಮಾಸ್ಟರ್ ಇದ್ದಂಗೆ ಕಾಣುತ್ತೆ ನನಗೆ. ಯಾಕೋ ದೊಡ್ಡ ಎಕಾನಮಿಸ್ಟು, ನೋಬಲ್ಲು ಅಂತೆಲ್ಲ ಅಂತಾರಪ್ಪ, ನನಗೇನು ಕಾಣಿಸ್ತಿಲ್ಲ. ಅದು ಪುಂಡು ಪೋಖ್ರಿಗಳ ಕೈಗೆ ಸಿಕ್ಕಾಕೊಂಡಿದೆ ಈಗ ದೇಶ. ಅದು ಮತಾಂಧರು, ಇಸ್ಲಾಂ. ಇದಕ್ಕೆ ಆ UN ಅಂತ ಒಂದು ಸಂಸ್ಥೆ ಇದೆ. ನಮ್ಮ ದೇಶದಲ್ಲಿ ಏನಾರು ಆಗ್ಬಿಡಬೇಕು, ಏನು ಮೈಗೆಲ್ಲ ಕೋಡಿಟ್ಕೊಂಡು ಬಂದುಬಿಡ್ತಾರೆ. ನಮ್ಮ ದೇಶದೊಳಗಡೆನೇ ಇದ್ದಾರಲ್ಲಪ್ಪ ಪಾಕಿಸ್ತಾನಿ ಪ್ರೇಮಿಗಳು. ಬೇರೆ ಬೇರೆ ವಿಚಾರ ಬಂದ್ರೆ ಏನಿದು ದ್ರೋಹ, ಏನಿದು ಅನ್ಯಾಯ ಅಂತ. ಏನು ನಾಲಿಗೆ ಸೀದೋಗಿದೆಯಾ ನಮ್ಮ ದೇಶದಲ್ಲಿರೋ ರಾಜಕಾರಣಿಗಳಿಗೆ? ಭಾಳ ಪ್ರೊಟೆಕ್ಷನ್, ಮೈನಾರಿಟಿ ಎಲ್ಲ ಮಾತಾಡ್ತಿರಲ್ಲ, ನಾಲಿಗೆ ಸೀದೋಗಿದೆಯಾ ನಿಮ್ಮದು? ಕಾಣೋದು ಇಲ್ಲ. ಗಾಜಾಗೆ ನಾಲಿಗೆ ಕಿಲೋಮೀಟರ್ ಗಟ್ಟಲೆ ಆಚೆ ಬರುತ್ತೆ. ಬೇಕಾದ್ರೆ ಹಿಜ್ಬುಲ್ಲಾಗೋ ಹಮಾಸ್ಗೋ ಬರುತ್ತೆ. ಇಲ್ಲಿ ಸೀದೋಯ್ತಾ? ಮನುಷ್ಯತ್ವನೂ ಇಲ್ವಾ ನಮ್ಮವ್ರುಗಳಿಗೆ? ಎಂಥ ಡ್ರಾಮಾ ಮಾಸ್ಟರ್ಗಳಾಗ್ಬಿಟ್ರಿ ನೀವುಗಳೆಲ್ಲ. ಥೂ, ನಾಚಿಗೆಟ್ಟವರು. ಎಸ್, ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆಗೆ ಆಗ್ರಹಿಸಿ PTI ಪಕ್ಷ ನಡೆಸ್ತಾ ಇರುವ ಪ್ರತಿಭಟನೆ ಹಿಂಸಾರೂಪವನ್ನು ಪಡ್ಕೊಂಡಿದೆ. ಉದ್ರಿಕ್ತರು ನಡೆಸಿದ ದಾಳಿಯಲ್ಲಿ 5 ಪೊಲೀಸರು ಸಾವನ್ನಪ್ಪಿದ್ದಾರೆ. 4 ಪ್ರತಿಭಟನಾಕಾರರು ಬಲಿಯಾಗಿದ್ದಾರೆ. ಪ್ರಮುಖ ನಗರಗಳನ್ನು ಬಂದ್ ಮಾಡಲಾಗಿದೆ. ಇನ್ನು PTI ಕಾರ್ಯಕರ್ತರ ಹಿಂಸಾಚಾರವನ್ನು ಭಯೋತ್ಪಾದಕ ದಾಳಿಗೆ ಆಡಳಿತಾರೂಢ ಮೈತ್ರಿಕೂಟ ಹೋಲಿಸಿ ಕಿಡಿಕಾರಿದೆ. ದೇಶನೇ ಭಯೋತ್ಪಾದಕರ್ತದೆ, ಅದರಲ್ಲಿ ಇದೊಂದು ಸಬ್ಬು ಭಯೋತ್ಪಾದಕತೆ ಕೃತ್ಯ ಅಂತನಾ? ಇಮ್ರಾನ್ ಖಾನ್ ಹೆಂಡತಿ ನಡೆಸ್ತಿರೋ ಹೋರಾಟ ಇದು. ಆಕೆ ನಡೆಸ್ತಿರೋದು. ಜನ ಹಿಂಗೆ ತಿರುಗಿ ಬಿದ್ದಿದ್ದಾರೆ ಈಗ ಅಲ್ಲಿ ಈ ಪರಿಸ್ಥಿತಿಗೆ ಬಂದು ಕೂತಿದೆ. ಆಯಿತಾ? ಇದು ಒಂದೇ ಅಲ್ಲ ಅಲ್ಲಿ ಪರಿಸ್ಥಿತಿ. ಅಲ್ಲಿ ಪಖ್ತೂನ್ವಾ ಪ್ರಾಂತ್ಯದಲ್ಲಿ ಶಿಯಾ ಸುನ್ನಿಗಳ ಹೋರಾಟ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ, ಒಂದೇ ದಿನ 60 ಜನಕ್ಕೆ ಹೊಡೆದಾಕಿದ್ದಾರೆ. ಒಂದೇ ದಿನ. ಅದು ಬೇರೆ ಥರ, ಬಾಂಗ್ಲಾದೇಶ ಥರ ಹಿಂದೂ ಮುಸ್ಲಿಮೂ ಅಲ್ಲ ಅದು. ಇಲ್ಲಿ ಉತ್ತರ ಪ್ರದೇಶದಲ್ಲಿ ಸಂಬಾಲ್ನಲ್ಲಿ ಆಗಿರೋದು ಯಾವುದೋ ಘಟನೆಗೆ ಏನು ರಾವಣನ ರೀತಿ 16 ಕೈಗಳನ್ನು ಅಳ್ಳಾಡಿಸ್ಕೊಂಡು ಓಡಾಡ್ತಿದ್ದಾರೆ ಎಲ್ಲರೂ. ಯಾಕೆ ಇಲ್ಲಿ ಕಾಣಲ್ವಾ ಬಾಂಗ್ಲಾದೇಶದ ಯಾರಿಗೂ? ಒಂದು ಮಾತಾಡೋಕ್ಕೂ ಆಗಲ್ಲ. ಯಾವ ಲೆವೆಲ್ಗೆ ಇಳಿದು ಬಿಟ್ಟಿದೆ ಮತ ರಾಜಕಾರಣ ನೋಡಿ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಮಾತಾಡೋದು. ಅನ್ಬಿಲೀವಬಲ್. BPL ಕಾರ್ಡ್ ಗೊಂದಲ ನಿವಾರಣೆಗೆ ಈಗ ಸರ್ಕಾರ ಏನೋ ಟ್ರೈ ಮಾಡ್ತಾ ಇದ್ದಾರಂತೆ. ಮಾಡಬೇಕಲ್ಲ,
ಬರದಿಂದ ಸಾಗಿದೆಯಂತೆ. ಅನಾರೋಗ್ಯ, ಆಸ್ಪತ್ರೆ, ನಾನಾ ಕಾರಣದಿಂದ ಪಡಿತರ ಪಡಿದೇ ಇದ್ರಂತೆ ಕೆಲವರೆಲ್ಲ. ಅವ್ರುಗಳಿಗೆಲ್ಲ ಸರ್ಕಾರ ಇಲ್ಲಪ್ಪ ನಿಮಗೆಲ್ಲ ಕೊಡ್ತೀವಿ ಅಂತಾರೆ. ದಟ್ಸ್ ಎಕ್ಸಾಕ್ಟ್ಲಿ ದ ಕರೆಕ್ಟ್ ಒನ್ ನನ್ನ ಪ್ರಕಾರ. ಎಲ್ಲೆಲ್ಲಿ ದೀರ್ಘಕಾಲದಲ್ಲಿ ಪಡಿತರವನ್ನು ಪಡೀತಿಲ್ಲ ಅವ್ರನ್ನ ನೋಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ನೋಟಿಸ್ ಕೊಡೋದು ಬೇಡಿ ಬೇಕಾರೆ. ಆ ಪಡಿತರ ಅಂಗಡಿಯ ಮುಂದೆ ಅವರ ಹೆಸರದ್ದೊಂದು ಪಟ್ಟಿ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಇವ್ರು ಯಾರು ಪಡಿತರ ಪಡೀತಿಲ್ಲ, ಅವ್ರ ಮನೆಗೆ ಹೋಗಿ ಹೇಳ್ಬೇಕಾಗೇನಿಲ್ಲ. ಏನು ಧರ್ಮ ಅಲ್ಲ ಇದು, ಅವ್ರ ಮನೆಗೆ ಹೋಗಿ ಹೇಳಕ್ಕಲ್ಲಿ. ಅಂಗಡಿ ಮುಂದೆ ಲಿಸ್ಟ್ ಹಾಕಿ, ಇವ್ರು ಯಾರು ಪಡಿತರ ಪಡೀತಿಲ್ಲ, ನಿಮಗಿದು 1ನೇ ವಾರ್ನಿಂಗು. ನೆಕ್ಸ್ಟ್ ಮಂತು ಇನ್ನೊಂದು ಪಟ್ಟಿ ಹಾಕಿ, ಇದು 2ನೇ ವಾರ್ನಿಂಗ್ ನಿಮಗೆ. ನನಗೆ ಕಾರ್ಡ್ ತೊಗೊಂಡು ನಾನು ಅಕ್ಕಿನೇ ತೊಗೊಳ್ಳಲ್ಲ ಅಂದ್ರೆ ಕಾರ್ಡ್ ಯಾಕಿರ್ಬೇಕು? ಬರೀ ಅಡ್ರೆಸ್ ಪ್ರೂಫ್ಗೆ ಬೇಕು ನನಗೆ ಅಂದರೆ APL ತಗೋ. ದಟ್ಸ್ ಎ ಫೇರ್ ಥಿಂಗ್. ಅದನ್ನು ಮಾಡ್ಬೇಕು ನೀವು. ನೋಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಪ್ಪ. 6 ತಿಂಗಳಾಗಲಿ, 3 ವಾರ್ನಿಂಗ್ ಕೊಡಿ, 4 ವಾರ್ನಿಂಗ್ ಕೊಡಿ, 6 ವಾರ್ನಿಂಗ್ ಕೊಡಿ ಬೇಕಾರೆ. ಸರಿ, ಈಗೇನೋ ಮಾಡ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿನಲ್ಲಿ ಸರ್ವರ್ ಸಮಸ್ಯೆ ನಿಲ್ಲದೆ ಕಾಡ್ತಿದೆಯಂತೆ. ಗೊತ್ತಿಲ್ಲ ಪಾಪ ಜನಕ್ಕೆ, ಅನುಭವಿಸ್ಬೇಕು. ಈ ಮಧ್ಯೆ ಅದೇನೋ ಈ ಮೋದಿ ಸರ್ಕಾರ ಕೊಡ್ತಿರೋ 5 kg ಅಕ್ಕಿಗೆ OTP ಪದ್ಧತಿ ಇತ್ತಂತೆ. ಈಗ ಅದನ್ನು ಬಯೋಮೆಟ್ರಿಕ್ ತಂದುಬಿಟ್ಟಿದ್ದಾರಂತೆ. ಆ ಫಲಾನುಭವಿಗಳಿಗೆ ದ್ರೋಹ ಅಂತ ಇವರು. ಏನಕ್ಕೆ ಅದು ದ್ರೋಹ? ಯಾಕದು ದ್ರೋಹ? ಯಾಕೆ ನನಗೂ ಗೊತ್ತಿಲ್ಲ ಏನಕ್ಕೆ ಅದು ದ್ರೋಹ ಆಗ್ತಾ ಇದೆ ಅಂತ. ಐಡಿಯಾ ಇಲ್ಲ. OTPಗೂ ಇದಕ್ಕೂ ಏನು ಸಮಸ್ಯೆ ಏನಾಗತ್ತೆ ಅದರಲ್ಲಿ? OTP ಇದ್ರೂ ಅಕ್ಕಿ ಸಿಗತ್ತೆ. ಅಕ್ಕಿ ಬೇಕೇ ಬೇಕು ಅನ್ನೋರು ಬಯೋಮೆಟ್ರಿಕಲ್ಲೂ ಅಕ್ಕಿ ತೊಗೋಬೋದು. ದ್ರೋಹ ಯಾಕೆ ಆಗ್ಬೇಕದು? ನೋ ಐಡಿಯಾ. ಇನ್ನು ರಾಜಸ್ಥಾನದ ಉದಯಪುರ ರಾಜಕುಟುಂಬದಲ್ಲಿ ಹೊಸ ಮಹಾರಾಜನ ಪಟ್ಟಾಭಿಷೇಕ ದಾಯಾದಿ ಕಲಹಕ್ಕೆ ಕಾರಣವಾಯಿತು. ಮೇವಾಡದ 77ನೇ ಮಹಾರಾಜನಾಗಿ ಪಟ್ಟಾಭಿಷೇಕ್ತನಾದ ಶಾಸಕ ವಿಶ್ವರಾಜ್ ಸಿಂಗ್ ಮತ್ತು ಅವರ ಬೆಂಬಲಿಗರನ್ನ ಉದಯಪುರ ಅರಮನೆಗೆ ಕಾಲಿಡದಂತೆ ದಾಯಾದಿಗಳು ಅಡ್ಡಿಪಡಿಸಿದ್ದಾರೆ. ಈ ವೇಳೆ ಘರ್ಷಣೆ ನಡೆದು ಹಲವರು ಗಾಯಗೊಂಡಿದ್ದಾರೆ. ಇತ್ತೀಚೆಗೆ ಮಹೇಂದ್ರ ಸಿಂಗ್ ಸಾವನ್ನಪ್ಪಿದ ಕಾರಣ ಅವರ ಪುತ್ರ ಬಿಜೆಪಿ ಶಾಸಕ ವಿಶ್ವರಾಜ್ ಸಿಂಗ್ ಪಟ್ಟಾಭಿಷೇಕ ನಿನ್ನೆ ಆಗಿತ್ತು. ರಾಜ್ಯವಿಲ್ಲದವರ ಯುದ್ಧ. ಸರಿ ಆಯಿತು, ಓಕೆ. ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರಕ್ಕೆ ಮೊದಲೇ ಟ್ರಂಪ್ ಹೇಳಿದ್ದಾರೆ, ಚೀನಾ, ಮೆಕ್ಸಿಕೋ, ಕೆನಡಾ ಎಲ್ಲಾದರೂ ನೋಡ್ತಾ ಇರಪ್ಪ, ಮೊದಲನೇ ದಿನವೇ ಹಾಕ್ತೀನಿ ನೋಡ್ರಿ ಅವ್ರ ಮೇಲೆಲ್ಲ ಇದನ್ನು ತೆರಿಗೆನ 25% ಅಷ್ಟು ಸೈನ್ ಹಾಕ್ತೀನಿ ಅಂದಿದ್ದಾರೆ. ಚೀನಾ ಉತ್ಪನ್ನದ ಮೇಲೆ 10% ಹಾಕ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಇದು ಏನಪ್ಪ ಬಡೀತು ನಮಗೆಲ್ಲ ಈಗಿನ್ನೂ ಕಷ್ಟ ಅಂತ ಕೆಲವರು. ಚೈನಾನೂ ಅದೇ ಹೇಳ್ತಿದೆ, ಇದರಲ್ಲಿ ಯಾರೂ ಗೆಲ್ಲಲ್ಲ, ಎಲ್ಲರೂ ಸೋಲ್ತೀರಿ, ನೋಡ್ತಾ ಇರಿ, ನಮ್ಮ ಮೇಲೆ ಹಂಗೆ ಮಾಡಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತಾರೆ. ಯಾರೇನು ಬೇಕಾದ್ರೆ ಅನ್ಕೋಬೋದು, ಅವ್ರು ಹಾಕ್ತಾರೆ. ಬಟ್ ಇಟ್ಸ್ ನಾಟ್ ಸೋ ಈಸಿ. ಇಂಡಿಯಾಗೆ ಆಗಲ್ವ ಅಂದರೆ ಇಂಡಿಯಾಗೂ ಆಗುತ್ತೆ, ಯಾವುದೋ ಒಂದು ರೂಪದಲ್ಲಿ ನೋಡ್ತಾ ಇರಿ. ಭಾಳ ಜನ ಖುಷಿಯಾಗಿರ್ಬೋದು, ಬಟ್ ಆಗುತ್ತೆ. ಲಾಟ್ ಆಫ್ ಪ್ರಾಬ್ಲಮ್ಸ್ ಇದೆ ಇದರಲ್ಲಿ. ಸಪ್ಲೈ ಚೈನ್ ನೆಟ್ವರ್ಕು ಕಿತ್ಕೊಂಡು ಹೊಟ್ಟೋಗುತ್ತೆ. ಫಾರ್ ಎಕ್ಸಾಂಪಲ್, ಕೆನಡಾಯಿಂದ ವುಡ್ ಬರುತ್ತೆ ಅಮೆರಿಕಕ್ಕೆ, ಮರ. ನೀವು 20% 15% ಟ್ಯಾಕ್ಸ್ ಹಾಕಿದ್ರೆ ಅಮೆರಿಕಕ್ಕೆ ಒಳಕ್ಕೆ ಬಂದಾಗ ದುಡ್ಡು ಎಲ್ಲಿಗೆ ಹೋಗಬೇಕು? ಎಲ್ಲಿ ಹೋಗ್ಬೇಕದು? ಜನರ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ. ಬೇಡಪ್ಪ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸು, ಆಟೋ ಪಾರ್ಟ್ಸು ಮೆಕ್ಸಿಕೋಯಿಂದ ಬರುತ್ತೆ ಅಮೆರಿಕಕ್ಕೆ. ಲಾರ್ಜ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಇದು ಬರುತ್ತಪ್ಪ. ನೀವು ಅದಕ್ಕೆ ಟ್ಯಾಕ್ಸ್ ಹಾಕ್ತೀನಿ ಅಂತಂದರೆ ಎಲ್ಲಿಗೆ ಹೋಗುತ್ತದು? ಕನ್ಸ್ಯೂಮರ್ಗೆ ಹೋಗುತ್ತೆ. ಗೊತ್ತಿಲ್ಲ ಇದು ಹೆಂಗೆ ಬರುತ್ತೆ ಅಂತ ನೋಡಬೇಕು. ಇನ್ನು 13 ವರ್ಷದ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ನಿನ್ನೆಯ IPL ಬಿಡ್ಡಿಂಗ್ನಲ್ಲಿ 1.10 ಕೋಟಿಗೆ ರಾಜಸ್ಥಾನ ರಾಯಲ್ಸ್ ವೈಭವ್ ಅವರ ಪಾಲಾಗಿದ್ರು. ಆದರೆ ಈಗ ವೈಭವ್ ವಯಸ್ಸಿನ ವಿಷಯವಾಗಿ ವಿವಾದ ಉಂಟಾಗಿದೆ. ಅವರಿಗೆ 15 ವರ್ಷ ವಯಸ್ಸು ಅಂತ. ಆದರೆ ಅವರ ತಂದೆ ಹೇಳ್ತಾ ಇದ್ದಾರೆ, ಈ ಆರೋಪ ಏನು ಮಾಡ್ತಾ ಇದ್ರಿ, ಇದು ಶುದ್ಧ ಸುಳ್ಳು, ಬೇಕಿದ್ರೆ ಯಾವುದೇ ಪರೀಕ್ಷೆಗೂ ನಾವು ಸಿದ್ಧ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನೇನ್ರಿ ಪರೀಕ್ಷೆ ಕಾಲ? ಈಗೆಲ್ಲ ಡಾಕ್ಯುಮೆಂಟ್ ಇರಲ್ವಾ? ಹುಟ್ಟಿದ ವಯಸ್ಸೇನು, ಸ್ಕೂಲ್ ಏನು, ಕಾಲೇಜ್ ಏನು ಅಂತ ಅದರಲ್ಲೇ ಸಿಕ್ಬಿಡುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ. ಒಂದು. ಎರಡನೇದು, ಈಗ ಹುಡುಗನಿಗೆ 13 ಅಲ್ಲ 15 ಅಂತಾನೆ ಇಟ್ಕೊಳ್ಳೋಣ. ಆಗೋ ಸಮಸ್ಯೆ ಏನಾಯ್ತು ಈಗ ಅದರಲ್ಲಿ? ಅದಕ್ಕೆ ದೊಡ್ಡ ಅಬ್ಜೆಕ್ಟ್ ಮಾಡ್ಕೊಂಡು ಓಡಾಡ್ತಿರೋ ಕಿಡಿಗೇಡಿಗಳಪ್ಪ. ಏನಾಯ್ತು ಈಗ? 15 ತುಂಬ ದೊಡ್ಡ ವಯಸ್ಸ ಕ್ರಿಕೆಟ್ಗೆ. ಚಿಕ್ಕ ಹುಡುಗ ಅಲ್ವಾ ಅದು? ಅವನು 13 15 ಕ್ರಿಕೆಟ್ ಹೆಂಗ್ ಆಡ್ತಾನೆ ನೋಡ್ರಾಯ ಅಂತಂದ್ರೆ ಈ ಚುಚ್ಕೊಳ್ಳೋ ಗಿರಾಕಿಗಳೇ ಹೇಳ್ತೀನಿ. ಅಬಾ ತಮ್ಮನ್ನು ಬಿಟ್ಟು ಉಳಿದವ್ರಿಗೆಲ್ಲ ಚುಚ್ಕೊತಿರ್ತಾರೆ ಕೈಲಿ ಹಿಡ್ಕೊಂಡು. ನನಗೆ ಅರ್ಥನೇ ಆಗಿಲ್ಲ ಇದರಲ್ಲೇ. ಏನೀಗ 13 ಆದ್ರೇನು 15 ಆದ್ರೇನು? 15 ಸೆಂಚುರಿ ಹೊಡೆದ್ರೆ ಇಲ್ಲ 5 ಸೆಂಚುರಿ ಒಪ್ಪಲ್ಲ ಅಂದ್ಬಿಡ್ತೀರಾ? ಏನು ಬುದ್ಧಿವಂತರೋ ಈ ದೇಶದಲ್ಲಿ ಜನ.